ಕೊಟ್ಟೂರಿನ ರಾಜಕೀಯ ಚತುರ ಎಂಎಂಜೆ ಹರ್ಷವರ್ಧನ್ ಯುಗಾಂತ್ಯ. ಅಣ್ಣನಿಲ್ಲದ ಊರು ತಬ್ಬಲಿ ಆಯಿತು ಕೊಟ್ಟೂರು. ನೇರ ನುಡಿ ನಗುಮುಖದ ಒಡೆಯ, ಬಡವರ ಪಾಲಿನ ಅಣ್ಣ, ಸ್ಥಳೀಯ ಪಟ್ಟಣ ಪಂಚಾಯಿತಿ ಮತ್ತು ವಿಧಾನಸಭೆ ಚುನಾವಣೆಯ ರಾಜಕೀಯ ಚಾಣಕ್ಯ ಎಂದೇ ಪ್ರಸಿದ್ಧ. ಎಂಥ ಸಮಸ್ಯೆ ಇದ್ದರೂ ಪರಿಹರಿಸುವ ಚತುರ, ಸಾವಿರಾರು ಜನರ ನಾಯಕ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಉಜ್ಜಯಿನಿ ಪೀಠದ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಆಗಿದ್ದ ಎಂಎಂಜೆ ಹರ್ಷವರ್ಧನ್ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ನಿಧನ ಹೊಂದಿದರು. ಎಂಎಂಜೆ ಹರ್ಷವರ್ಧನ್ ಅವರ ಮೃತ ದೇಹವನ್ನು ಬುಧವಾರ ರಾತ್ರಿ ಬೆಂಗಳೂರಿನಿಂದ ಕೊಟ್ಟೂರಿಗೆ ಸುಮಾರು 11 ಗಂಟೆಗೆ ಅವರ ಸ್ವಗೃಹಕ್ಕೆ ತರಲಾಯಿತು. ಬೇಡರ ಜಂಗಮ ಸಂಪ್ರದಾಯದಂತೆ ಪೂಜಿಸಿ ಸಾರ್ವಜನಿಕರ ದರ್ಶನಕ್ಕಾಗಿ ಅವರ ಮನೆಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಗುರುವಾರ ಬೆಳಗಿನಿಂದಲೇ ಸಾರ್ವಜನಿಕರು, ಸಂಘ ಸಂಸ್ಥೆ, ರಾಜಕೀಯ ನಾಯಕರು, ಅವರ ಅಭಿಮಾನಿಗಳು ಎಂಎಂಜೆ ಹರ್ಷವರ್ಧನ್ ಅವರ ದರ್ಶನ ಪಡೆದು ಸಂಜೆ 3 ಗಂಟೆಗೆ ಅವರ ಪಾರ್ಥಿವ ಶರೀರವನ್ನು ಬೇಡಜಂಗಮ ಸಂಪ್ರದಾಯದಂತೆ ಪೂಜಿಸಿ ಅಂತಿಮ ಯಾತ್ರೆಗೆ ಟ್ರ್ಯಾಕ್ಟರ್ನಲ್ಲಿ ಕೂರಿಸಿ ಅವರ ಗೃಹದಿಂದ ಹೊರಟ ಮೆರವಣಿಗೆಯು ಉಜ್ಜಯಿನಿ ಸರ್ಕಲ್ ಮಾರ್ಗವಾಗಿ ಹಳೆಯ ಮೇನ್ ರೋಡ್, ಗಾಂಧಿ ಸರ್ಕಲ್, ಬಸ್ ನಿಲ್ದಾಣ, ಎಪಿಎಂಸಿ ಮಾರುಕಟ್ಟೆ, ಮರಿಕೊಟ್ಟೂರೇಶ್ವರ ದೇವಸ್ಥಾನದಿಂದ ಮಾರ್ಗವಾಗಿ ಚಪ್ಪರದಳ್ಳಿ ಹತ್ತಿರ ಇರುವ ಅವರ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು.